ಚಿಕ್ಕಬಳ್ಳಾಪುರ ಘಟಕದಲ್ಲಿ ಉಪಹಾರ ಗೃಹದ ಪ್ರಾರಂಭ, ಸಿಬ್ಬಂದಿ ಹಿತಕ್ಕಾಗಿ ನಿಗಮದ ಮತ್ತೊಂದು ಸೌಲಭ್ಯ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಿಕ್ಕಬಳ್ಳಾಪುರ ಘಟಕದ ಉಪಹಾರ ಗೃಹದ ಪ್ರಾರಂಭೋತ್ಸವ ಕಾರ್ಯಕ್ರಮವು ವಿಭಾಗೀಯ ನಿಯಂತ್ರಣಾಧಿಕಾರಿ ವಿ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವರಾಜ್, ಸಿಬ್ಬಂದಿ ವರ್ಗದ ಹಿತಕ್ಕಾಗಿ ನಿಗಮವು ಹಲವು ಸೌಲಭ್ಯಗಳನ್ನು ಒದಗಿಸಿದೆ. ಅವುಗಳಲ್ಲಿ ಕಾಪಾಡಿ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಇಂದಿನ ಉಪಹಾರ ಗೃಹದ ಆರಂಭದಿಂದ ಸಿಬ್ಬಂದಿಗೆ ಮತ್ತೊಂದು ಸೌಕರ್ಯ ಲಭ್ಯವಾಗಿದೆ. ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ನಿರ್ವಹಣೆಯ ಮೇಲೆ ಹೆಚ್ಚಿನ ಗಮನ ನೀಡಬೇಕೆಂದು ಸಲಹೆ ನೀಡಿದರು. ಈ ಉಪಹಾರ ಗೃಹದ ನಿರ್ಮಾಣದಲ್ಲಿ ಅಧಿಕಾರಿಗಳ ಶ್ರಮ, ಸಿಬ್ಬಂದಿಯ ಸಹಭಾಗಿತ್ವ ಹಾಗೂ ಎಲ್ಲರ ಸಹಯೋಗ ಅಡಕವಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ನಿರ್ವಹಿಸಿ ಈ ಘಟಕವನ್ನು ರಾಜ್ಯದಲ್ಲೇ ಮಾದರಿಯನ್ನಾಗಿ ಮಾಡಲಿ ಎಂದು ಶುಭ ಹಾರೈಸಿದರು. ಅವತ್ತಿಂದ ಇವತ್ತಿನವರೆಗೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಕೆಲಸ ನಿರ್ವಹಿಸುವಂತ ಸಿಬ್ಬಂದಿ ಮತ್ತೆ ಆಗಾಗ ಬರ್ತಾ ಇರುವಂತ ಆಡಳಿತ ಈ ಉಪಹಾರದ ಆಡಳಿತ ವರ್ಗ ಇವತ್ತಿನವರೆಗೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ. ನನಗೆ ಅನಿಸ್ತಾ ಇತ್ತು, ಇಲ್ಲೇ ಹೋದ್ರು ಸಹ ನಮ್ಮ ಅಧಿಕಾರಿಗಳಿಗೆ ಕೆಲವೊಂದು ಕೆಲಸ ಮಾಡೋದಕ್ಕೆ ಅಧಿಕಾರ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ನಮಗೆ ಹಣಕಾಸಿನ ಮುಗ್ಗಟ್ಟು ಇರೋದ್ರಿಂದ ನಾವು ಅನ್ಕೊಂಡು ಸಹ ಕೆಲಸ ಮಾಡೋಕ್ಕಾಗೋದಿಲ್ಲ. ಆದ್ರೂ ಕೆಲಸ ಏನು ನಮಗೆ ಆದಾಯ ಬರುತ್ತೆ, ನಮಗೆ ಕೇಂದ್ರ ಕಚೇರಿಯಿಂದ ನಮಗೆ ನಿಗದಿಪಡಿಸ್ತಾರೆ ಸಿವಿಲ್ ಸಾರಿ, ಅದನ್ನ ತುಂಬಾ ಮುಖ್ಯವಾದ ಕೆಲಸಗಳನ್ನ ನಾವು ಉಪಯೋಗಿಸೋದಕ್ಕೆ ಡಿಸೈಡ್ ಮಾಡ್ತೇವೆ. ಅದೇ ಪ್ರಕಾರ ಸುಮಾರು ಹಳೆಯ ಕಾಲದಿಂದ ಈ ಘಟಕದಲ್ಲಿದ್ದಂತಹ ಒಂದು ಶೌಚಾಲಯನ ನಾವು ರಿನೋವೇಷನ್ ಮಾಡಿಸ್ತೀವಿ. ಅದೇ ರೀತಿ ನಾವು ಗೌರವಿಗಳನ್ನು ಸಹ ಮಾಡಿಸ್ತಾ ಇದ್ದೇವೆ. ಮತ್ತೆ ಇದ್ರ ಬಗ್ಗೆ ನಮ್ಮ ಬಂದಾಗೆಲ್ಲ ಕ್ಯಾಂಟೀನ್ ಒಳಗಡೆ ಹೋಗೋದು ನೋಡೋದು ಯಾಕೋ ಸ್ವಲ್ಪ ಅಸಮಾಧಾನ ಇತ್ತು. ಇದರೇನೋ ಸ್ವಲ್ಪ ಬದಲಾವಣೆ ಮಾಡಬೇಕು, ಯಾಕೆಂದ್ರೆ ಈ ಕೊಂಡ್ಕೊಳ್ಳೋದಕ್ಕೂ ಸಹ ಇಕ್ಕಟ್ಟಿತ್ತು. ಮತ್ತೆ ಎಂಪ್ಲಾಯ್ಸ್ ಬಂದಾಗ ಎಲ್ಲರೂ ಕೊಡ್ತಾ ಇದ್ರು. ಈ ತರ ಇದ್ದಾಗ ಇದು ಸ್ವಲ್ಪ ಎಲ್ಲ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಾಗ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಇನ್ನೂ ಒಂದು 10 ಅಡಿ ಹೊರಗಡೆ 15 ಅಡಿ ಹೊರಗಡೆ ಗೋಡೆಗೆ ಶಿಫ್ಟ್ ಮಾಡೋಣ, ಬಟ್ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೊಂಡು ಕೊನೆಗೆ ಇಲ್ಲಿಂದ ಒಂದು ಸ್ಟೋರ್ ರೂಮ್ ತೆಗೆದ್ರೆ ಸರಿಯಾದಂತ ನಾವು ಯೋಚನೆ ಮಾಡಿ ಸ್ಟೋರ್ ರೂಮ್ ತಂದಿದ್ದೀವಿ. ಮತ್ತೆ ಒಳಗಡೆ ಅಷ್ಟೇ ತುಂಬಾ ನೀಟಾಗಿ ಇದೆಲ್ಲ ಗ್ರಾನೈಟ್ಸ್ ಎಲ್ಲ ಹಾಕಿಸಿ ಕಿಚನ್ ಸಹ ಚೆನ್ನಾಗಿ ಮಾಡಿಸಿದ್ವಿ. ನಮ್ಮ ವಿಭಾಗದ ಆದಾಯ ಬೇರೆ ವಿಭಾಗದಿಂದ ತುಂಬಾ ಚೆನ್ನಾಗಿ ಬಂತು. ಈಗ 45 ಕಾಲೇಜಿನ ಅಂತ ಆಲ್ಮೋಸ್ಟ್ 120 1,20,00,000ದಿಂದ 1,30,00,000 ಆದಾಯ ಬಂದಿದೆ. ಅದಕ್ಕೆ ಸುಮಾರು 45 ವಾಹನ ಸಿಬ್ಬಂದಿಗಳು ತುಂಬಾ ಆಲ್ಮೋಸ್ಟ್ 15 ದಿವಸ ತುಂಬಾ ಅವಿರತವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿ ನಡೆಯೋದಕ್ಕೆ ನಿಮ್ಮೆಲ್ಲ ಸಹಕಾರ ತುಂಬಾ ಮುಖ್ಯ. ಇದೇ ಸಹಕಾರ ನೀಡ್ತಾ ಇದ್ದೀರಾ, ಅದೇ ರೀತಿ ಮುಂದೆ ಸಹ ಸಹಕಾರ ನೀಡಿದಂತೆ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಗುರುಶಾಂತ್, ಅಂಕಿಅಂಶಾಧಿಕಾರಿ ಶ್ರೀಧರ್, ಕಾರ್ಮಿಕ ಕಲ್ಯಾಣಾಧಿಕಾರಿ ಜಯಶಾಂತ, ಕಾನೂನಾಧಿಕಾರಿ ಚನ್ನನಗೌಡ, ಘಟಕ ವ್ಯವಸ್ಥಾಪಕ ಎಸ್ ಲಕ್ಷ್ಮೀಪತಿ, ಸಹಾಯಕ ಯಾಂತ್ರಿಕ ಅಭಿಯಂತರ ಈಶ್ವರ್ ಕಟ್ಟಿಮಣಿ, ಸಹಾಯಕ ಕಾರ್ಯಾಧಿಕಾರಿಗಳು ಶಿಲ್ಪಾ ಮತ್ತು ಶ್ರೀನಾಥ್ ಉಪಸ್ಥಿತರಿದ್ದರು. ಉಪಹಾರ ಗೃಹ ಕಾರ್ಯಕಾರಿಣಿ ಮಂಡಳಿಯ ಅಧ್ಯಕ್ಷ ಎನ್ ಶ್ರೀನಿವಾಸಯ್ಯ, ಉಪಾಧ್ಯಕ್ಷ ಶರವಣನ್, ಕಾರ್ಯದರ್ಶಿ ಜೆಆರ್ ಶ್ರೀನಿವಾಸ್ ಹಾಗೂ ನಿರ್ದೇಶಕರಾದ ಜಿವಿ ಅಶೋಕ್ ಕುಮಾರ್, ಸಿಆರ್ ಮಂಜುನಾಥ್, ವಾಜೀರ್ ಎನ್, ಮುರಳಿ ಮೋಹನ್, ಎಚ್ಆರ್ ಯಶೋದಮ್ಮ, ಬಿಎಂ ಸುಬ್ಬಮ್ಮ, ಜಿ ಪ್ರಕಾಶ್, ಸುಧಾಕರ್, ಪ್ರಶಾಂತ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದ ಅನೇಕರು ಭಾಗವಹಿಸಿದ್ದರು.